ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನನ್ನ ರೆಸಿಪಿ ಗಾರ್ಡನಲ್ಲಿ ಸಂಕ್ರಾಂತಿ ಸ್ಪೆಷಲ್ ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಳ್ಳುಂಡೆ ಮಾಡಲಿಕ್ಕೆ ನಾನಿಲ್ಲಿ ಪಾತ್ರೆಯನ್ನು ಇಟ್ಟು ಬಿಸಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ಅರ್ಧ kg ಆಗುವಷ್ಟು ಎಳ್ಳನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ, ಕಪ್ಪೆಳ್ಳಲ್ಲೂ ಕೂಡ ಮಾಡ್ಬೋದು. ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತುಂಬ ಸ್ಪೆಷಲ್. ಸೊ ನಮ್ಮ ಪೂರ್ವಜರ ಒಂದು ಲಾಜಿಕ್ ಅಂದರೆ ಲಾಜಿಕ್ ಅಲ್ವಾ. ಪ್ರತಿಯೊಂದು ಋತುಮಾನಕ್ಕೆ ಒಂದೊಂದು ಹಬ್ಬ ಬರ್ತದೆ. ಒಂದೊಂದು ಹಬ್ಬದಲ್ಲಿ ಒಂದೊಂದು ಅಡಿಗೆಗಳು ವಿಶೇಷವಾಗಿರ್ತವೆ, ತಿನಿಸುಗಳು. ಎಸ್ಪೆಷಲಿ ಹೇಳಬೇಕಂತಂದರೆ ಪ್ರತಿಯೊಂದು, ಈಗ ಎಳ್ಳಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಋತುಮಾನ ಚೇಂಜ್ ಆದ ಹಾಗೆ ನಮ್ಮ ತಿನಿಸುಗಳು ನಮ್ಮ ಬಾಡಿಗೆ ಹೇಗೆ ಸೆಟ್ ಆಗಬೇಕು, ಯಾವ ರೀತಿ ಚಳಿಗಾಲದಲ್ಲಿ ನಮ್ಮ ಬಾಡಿ ಹೇಗೆ ತಯಾರಾಗಬೇಕು, ಬೇಸಿಗೆ ಬಂದರೆ ಯಾವ ರೀತಿ ತಯಾರಾಗಬೇಕು, ಪ್ರತಿಯೊಂದನ್ನು ನಮ್ಮ ಆಹಾರ ಪದ್ಧತಿಯಲ್ಲೇ ಇದೆ. ಅದನ್ನು ಪ್ರತಿಯೊಂದು ಹಬ್ಬಗಳ ಮೂಲಕ ನಮಗೆ ನಮ್ಮ ಪೂರ್ವಜರು ತೋರಿಸಿಕೊಟ್ಟು ಹೋಗಿದ್ದಾರೆ. ಈಗ ಇದಾಗಿದೆ, ಕೇಳಿಸ್ತಿರ್ಬೋದು, ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಅದೇ ರೀತಿ ಕಲರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ, ಹಾಗೆ ನಮಗೆ ಆ ಘಮ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇದು ಆಗಿದೆ. ಇದನ್ನು ನಾನು ಇನ್ನೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಎಳ್ಳನ್ನು ಹುರಿದು ತಗೊಂಡಾದಮೇಲೆ ನಾನು ಅದೇ ಪಾತ್ರೆಗೆ 1-2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತೇನೆ. ಇದಕ್ಕೇ ನಾನು ಬೆಲ್ಲವನ್ನು ಪಾಕಕ್ಕೆ ಇಡ್ತೇನೆ. ನಾನಿಲ್ಲಿ 500 ಗ್ರಾಮ್ ಇದು ತಗೊಂಡಿರೋದ್ರಿಂದ ಎಳ್ಳು, ಸೊ ಒಂದು 300-400 ಗ್ರಾಮ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೇನೆ. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕೆಲವರು ಈಕ್ವಲ್ ಕ್ವಾಂಟಿಟಿಯನ್ನು ಕೂಡ ತಗೊಳ್ತಾರೆ. ಅಂದರೆ 500 ಗ್ರಾಮ್ ಆದರೆ 500 ಗ್ರಾಮ್ ಬೆಲ್ಲವನ್ನೇ ತಗೊಳ್ತಾರೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಬೆಲ್ಲ ಪಾಕ ಬರುವ ತನಕ ನಾವು ಮಗ್ಚುತ್ತಾ ಇರಬೇಕು. ಬೆಲ್ಲ ಪಾಕ ಆಗಿದೆಯಾ ಅಂತ ನಾವು ನೋಡಬೇಕಂದ್ರೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೇನೆ. ಈ ಬೌಲಿಗೆ ನೀರನ್ನು ಹಾಕಿ ಇಟ್ಕೊಂಡಿದ್ದೇನೆ. ಸೊ ನಾವೀಗ ಇದನ್ನು ಸ್ವಲ್ಪ ಹೀಗೆ ಹಾಕಿದಾಗ ನಮಗೆ ಗೊತ್ತಾಗ್ತದೆ. ಇದಾಗಲಿಲ್ಲ ನೋಡಿ, ಹೀಗೆ ಮೆತ್ತಗೆ ಇರಬಾರ್ದು, ಅದು ಗಟ್ಟಿಯಾಗಿ ನಾವು ಹೀಗೆ ಟಚ್ ಮಾಡಿ ತೆಗೆದಾಗ ಅದು ಮುರಿದು ಹೋಗೋ ಥರ ಇರಬೇಕು. ಆಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಪಾಕ ರೆಡಿ ಆಗಲಿಲ್ಲ. ಆಗ್ತಾ ಇದೆ ನೋಡಿ, ಕಟ್ಟಾಗಿದೆ ನೋಡಿ. ಈಗ ನಾನು ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀಟ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ತಣ್ಣಗಾದಮೇಲೆ ಏನಾಗ್ತದೆ ಅಂದರೆ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆದಮೇಲೆ ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ಬಿಡುವ. ತಣದ ಮೇಲೆ ಅದು ಗಟ್ಟಿಯಾಗಿಬಿಡತ್ತೆ, ಉಂಡೆ ಕಟ್ಟಲಿಕ್ಕೆ ಸಹ ಬರುವುದಿಲ್ಲ. ನಾನಿಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ, ಅದರಲ್ಲಿ ಹಾಕ್ತಾ ಇದ್ದೇನೆ ಉಂಡೆ ಕಟ್ಟಿ. ಒಂದು 2-3 ಜನ ಇದ್ದರೆ ಚೆನ್ನಾಗಿರುತ್ತೆ, ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಷ್ಟು ಉಂಡೆ ಆಯಿತು, ಬಟ್ ಇದಿಷ್ಟು ಗಟ್ಟಿ ಆಯಿತು. ಅಷ್ಟು ಸ್ಪೀಡಾಗಿ ಮಾಡೋಕ್ಕಾಗಿರಲಿಲ್ಲ. ಮಾಡಿದ್ದೀನಿ, ಸ್ಟಿಲ್ ನೋಡಿ ಇದು ಗಟ್ಟಿಯಾಗಿದೆ. ಇದು ತೆಗಿಲಿಕ್ಕೆ ಆಗ್ತಾಯಿಲ್ಲ ನೋಡಿ. ಇದು ಹಾಕಿದರೆ ಇದೇ ಮುರಿದು ಹೋಗ್ಬೋದು, ತೆಗಿಲಿಕ್ಕೆ ಆಗ್ತಾಯಿಲ್ಲ. ಹಾಗಾದರೆ ಇದು ವೇಸ್ಟ್ ಆಯಿತಾ ಅಂತ ಅಂದ್ಕೊಳ್ಳೋದು ಬೇಡ. ಮಾಡೋಣ, ಹೇಗಾದರೂ ಒಂದು ಪ್ಲ್ಯಾನ್ ಮಾಡಿ. ಇದನ್ನು ಇನ್ನೊಂದು ಸಲ ಬಿಸಿಗಿಟ್ಟು ನೋಡೋಣ.
ಹಗುರ ಬೆಂಕಿಯಲ್ಲಿ ಇಟ್ಟು ನೋಡೋಣ. ಸ್ವಲ್ಪ ಮೆಲ್ಟ್ ಆದಂಗೆ ತೆಗೆದು ಮಾಡಿದರೆ ಆಯಿತು ಅಲ್ವಾ. ಟ್ರೈ ಮಾಡೋಣ. ಬೆಂಕಿ ಹಚ್ಕೊಂಡು ಇಟ್ಟಿದ್ದೇನೆ. ನೋಡಿ ಇದು ಬರ್ತಾಯಿದೆ ನೋಡಿ ಬಿಸಿಗೆ. ನಾನು ತೆಗೆದನ್ನು ಉಂಡೆ ಮಾಡಿದೆ. ಸೊ ಮೇಲ್ಮೇಲೆ ಸ್ವಲ್ಪ ಹಿಡಿದಿತ್ತಲ್ಲ, ಅದನ್ನು ಮಾಡುವ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ. ಅಲ್ಲಿಗೆ ಸ್ವಲ್ಪ ಬಿಸಿ ಆದರೆ ಅದು ಬಿಟ್ಕೊಂಡು ಬರುತ್ತೆ, ಮತ್ತು ತೆಗೆದು ಉಂಡೆ ಮಾಡಿದರೆ ಆಯಿತು. ನೋಡಿ ಸ್ವಲ್ಪ ಬಿಸಿ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಳ್ಳುಂಡಿ. ಫೈನಲಿ ನಮ್ಮದು ರೆಡಿ ಆಗಿದೆ. ಮತ್ತು ನಿಮಗೆ ಮಾಡಿ ಆದಮೇಲೆ ಏನು ಅಂಟ್ಕೊಳ್ಳಲ್ಲ ನೋಡಿ, ಹೀಗೆ ಅಷ್ಟೇ ಒಂದಕ್ಕೊಂದು ಏನು ಅಂಟ್ಕೊಳ್ಳಲ್ಲ. ಅಂಟ್ಕೊಂಡ್ರೂ ಕೂಡ ತೆಗೆದಾಗ ಬರ್ತದೆ, ನೋಡ್ಬೋದಲ್ವಾ. ಇಲ್ಲಿ ನೋಡಿ, ತೆಗೆದಾಗ ಆರಾಮಾಗಿ ಬರ್ತದೆ. ಮಾಡುವಾಗ ಮಾತ್ರ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮಾಡಬೇಕಷ್ಟೆ. ನೋಡಿ, ನಾವು ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬರ್ತೀವಿ ಇದನ್ನು, ಅದಕ್ಕಿಂತ ನಾವು ಮನೆಯಲ್ಲೇ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ನಮಗೆ ಗೊತ್ತಿಲ್ಲ ಅಂಗಡಿಯಲ್ಲಿ ಹೇಗೆ ಮಾಡ್ತಾರೆ ಅಂತ. ಬೆಲ್ಲನೇ ಹಾಕ್ತಾರಾ ಅಥವಾ ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತಾರಾ. ಕೆಲವೊಂದು ಇಂಗ್ರೀಡಿಯೆಂಟೆಲ್ಲ ನೀವು ನೋಡಿದರೆ ಗೊತ್ತಾಗ್ಬೋದು, ಶುಗರ್ ಸಿರಪ್ ಕೂಡ ಆ್ಯಡ್ ಮಾಡ್ತಾರೆ. ಸೊ ನಾವು ಇಲ್ಲಿ ಮನೆಯಲ್ಲಾದರೆ ಹೆಲ್ದಿಯಾಗಿ ನಮಗೆ ಬೇಕಾದಾಗೆ ಮಾಡ್ಕೊಳ್ಬೋದು. ಸೊ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಒಳ್ಳೆಯದು, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಆರಾಮಾಗಿ ಮಾಡ್ಕೊಳ್ಬೋದು, ಹೆಚ್ಚು ಕೆಲಸ ಕೂಡ ಇಲ್ಲ ಅಲ್ವಾ ಫ್ರೆಂಡ್ಸ್. ರುಚಿಯಾದ ಒಂದು ಹೆಲ್ದಿ ಸ್ವೀಟ್ ಎಳ್ಳುಂಡೆ ಹೇಗೆ ರೆಡಿ ಆಯಿತು ಅಂತ ಸಂಕ್ರಾಂತಿ ಸ್ಪೆಷಲ್ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆರಾಮಾಗಿ ಎಳ್ಳು ಬೆಲ್ಲ ಎರಡೂ ಇದೆ ತಿನ್ಕೊಂಡಿರ್ಬೋದು ಅಲ್ವಾ. ಎಸ್, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಹಾಗೆ ನನ್ನ ಚಾನಲನ್ನು ಇದು ತನಕ ಯಾರೋ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವ್ಯೂ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಮಾಡೋ ಅಡುಗೆ ಅಥವಾ ಯಾವುದೇ ಪಾಕವಿಧಾನ ನಿಮಗಿಷ್ಟ ಆದರೆ ಅಥವಾ ಏನಾದರೂ ಸಜೆಷನ್ ಕೊಡೋದಿದ್ರೂ ಸಹ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.